ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ 10ನೇ ತರಗತಿ ಗಣಿತ ತ್ರಿಕೋನಮಿತಿಯ ಪ್ರಸ್ತಾವನೆ 2 ಅಂಕದ ಪ್ರಶ್ನೆಗಳನ್ನು ಯಾವ ಥರ ಕೇಳ್ತಾರೆ, ಅದನ್ನು ಹೇಗೆ ಬಿಡಿಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೇನೆ. ಕೊನೆ ತನಕ ಈ ವಿಡಿಯೋವನ್ನು ನೋಡಿ. 1ನೇ ಪ್ರಶ್ನೆ ಯಾವ ಥರ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ವರ್ಷ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಅನ್ನೋದನ್ನು ಗಮನಿಸೋಣ. 1ನೇ ಪ್ರಶ್ನೆ, ಚಿತ್ರದಲ್ಲಿ ಸೆಕ್ ಬಿ ಮತ್ತು ಕಾಟ್ ಎಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲೇ ಇದು ಲಂಬಕೋನ ತ್ರಿಭುಜ ABC ಕೊಟ್ಟಿದ್ದಾರೆ. ಅದೇ ರೀತಿ ಸೆಕ್ ಬಿ ಮತ್ತು ಕಾಟ್ ಎ ಕಂಡುಹಿಡಿಯಬೇಕು. ಆದ್ದರಿಂದ ನಾವು ಆಂಗಲ್ ಫಸ್ಟ್ ಸೆಕ್ ಬಿ ನೋಡೋಣ ಅಂತ. ಅದನ್ನ ಹೆಂಗೆ ಮಾಡ್ಕೋಬೇಕು ನೀವು ಚಿತ್ರದಲ್ಲಿ ಯಾವ ಥರ ಮಾಡ್ಕೋಬೇಕಂದ್ರೆ, ಸೆಕ್ ಬಿ ಅಂದರೆ ಇದು, ಹೌದಾ? ಬಿ ಅಂದರೆ ಇದು ಆ್ಯಂಗಲ್ ನಾವು ತಗೊಂಡ್ವಿ ಅಂತಂದ್ರೆ ಇದ್ರ ಎದುರಿಗಿನ ಬಾಹು ಅಭಿಮುಖ ಬಾಹು ಆಗ್ತದ, ಮತ್ತು ಇದ್ರ ಪಕ್ಕದಲ್ಲಿ ಏನಾಗ್ತೈತಿ ಪಾರ್ಶ್ವಬಾಹು, ಮತ್ತು ಇದು ಆ್ಯಂಗಲ್ 90 ಡಿಗ್ರಿ ಎದುರಿಗಿನ ಬಾಹು ಏನಾಗ್ತೈತಿ ವಿಕರ್ಣ ಅಂತ ತಗೊಳ್ಳೋದು. ಅದಕ್ಕೆ ಇದನ್ನು ನಾನು ಪೆನ್ನಲ್ಲಿ ಬರ್ದಿರೋದು ನೋಡ್ರಿ. ಆ್ಯಂಗಲ್ ಬಿ ಅನ್ನು ನಾವು ಟೀಟಾ ಅಂತ ತಗೊಂಡ್ವಿ. ಆ್ಯಂಗಲ್ ಬಿ ತಗೊಂಡ್ವಿ ಅಂತಂದರೆ ಅದ್ರ ಎದುರಿಗಿನ ಬಾಹು ಅಭಿಮುಖ ಬಾಹು, ಪಕ್ಕದಲ್ಲಿ ಪಾರ್ಶ್ವಬಾಹು ಮತ್ತು 90 ಡಿಗ್ರಿ ಎದುರಿಗೆ ಇದು ವಿಕರ್ಣ ಅಂತ ತಗೋಬೇಕು. ಆದ್ರಿಂದ ಸೆಕ್ ಬಿ ಏನಾಗ್ತೈತಿ ಅಂತಂದರೆ ವಿಕರ್ಣ ಅಪಾನ್ ಪಾರ್ಶ್ವಬಾಹು ಅಂತ ಆಗ್ತದ. ನಾವು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತ್ರಿಕೋನಮಿತಿಯ ಅನುಪಾತಗಳನ್ನು ಯಾವ ಥರ ಕಂಡುಹಿಡಬೇಕು ಅನ್ನೋದು ಹೇಳಿಕೊಟ್ಟಿದೆಯಲ್ಲ, ಆ ಥರ. ಅದರಲ್ಲಿ ಸೆಕ್ ಬಿ ಅನ್ನು ನಾವು ವಿಕರ್ಣ ಅಪಾನ್ ಪಾರ್ಶ್ವಬಾಹು, ವಿಕರ್ಣ ಅಪಾನ್ ಪಾರ್ಶ್ವಬಾಹು ಈಸ್ ಈಕ್ವಲ್ ಟು ಏನಪ್ಪ ಕೊಟ್ಟಿದ್ದಾರೆ, ನಮಗೇನು ಕೊಟ್ಟಿದ್ದಾರೆ ಏನಪ್ಪ, ವಿಕರ್ಣ ಏನು 13, ಪಾರ್ಶ್ವಬಾಹು ಏನು 5, ಅದಕ್ಕೆ 13/5. ಇದು ಹೆಂಗೆ ಬಂತು ಅಂದರೆ ಇದು ಲೆಕ್ಕದಲ್ಲಿನೇ ಕೊಟ್ಟಿದ್ದಾರೆ. ನಾವು ಕರೆಕ್ಟ್ ಅಭಿಮುಖ ಬಾಹು ಯಾವುದು, ಪಾರ್ಶ್ವಬಾಹು ಯಾವುದು, ವಿಕರ್ಣ ಯಾವುದು ಅಂತ ನಾವು ಮಾಡಿಕೊಂಡು ಆಮೇಲೆ ಆ ಬೆಲೆಗಳನ್ನು ಅದರಲ್ಲಿ ಹಾಕೋಬೇಕು. ಆದ್ದರಿಂದ ಸೆಕ್ ಬಿ ವಿಕರ್ಣ ಅಪಾನ್ ಪಾರ್ಶ್ವಬಾಹು ಈಸ್ ಈಕ್ವಲ್ ಟು 13/5. 13 ವಿಕರ್ಣ, 5 ಪಾರ್ಶ್ವಬಾಹು ಆಯಿತು. ನೆಕ್ಸ್ಟ್ ಏನು ಕೇಳಿದಾರ, ಕಾಟ್ ಎ. ಆ್ಯಂಗಲ್ ಎ ಇಲ್ಲೈತಿ, ಇದನ್ನ ಟೀಟಾ ಅಂತ ನಾವು ತಗೊಂಡ್ವಿ ಅಂತಂದರೆ ಇದರ ಅಪೋಸಿಟ್ ಬಾಹು ಏನಾಗ್ತೈತಿ ಅಭಿಮುಖ ಬಾಹು. ಬಾ ಅಂದ್ರೆ ಅಭಿಮುಖ ಬಾಹು, ಅದರ ಪಕ್ಕದಲ್ಲಿ ಏನಾಗ್ತೈತಿ ಪಾರ್ಶ್ವಬಾಹು, ಪೆನ್ಸಿಲೇ ಬರ್ದಿರೋದು. ಆಮೇಲೆ 90 ಡಿಗ್ರಿ ಎದುರಿಗಿನ ಬಾಹು ವಿಕರ್ಣ. ವಿಕರ್ಣ ಅಂತೂ ಚೇಂಜ್ ಆಗಂಗಿಲ್ಲ, ಅದೇ ಇರ್ತದ. ಆದ್ರಿಂದ ಇಲ್ಲಿ ನಾನು ಪೆನ್ಸಿಲೇ ಬರ್ತಿರೋದು. ಈಗ ಕಾಟ್ ಎ ಹೇಗೆ ಬರಿತೇವೆ ಅಂತಂದ್ರೆ ಕಾಟ್ ಎ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಅಪಾನ್ ಅಭಿಮುಖ ಬಾಹು, ದ್ಯಾಟ್ ಈಸ್ ಈಕ್ವಲ್ ಟು ಏನು ಕೊಟ್ಟಾರ ಪಾರ್ಶ್ವಬಾಹು 12 ಅಪಾನ್ ಅಭಿಮುಖ ಬಾಹು ಏನು ಕೊಟ್ಟಾರ 5. ಅಂದ್ರೆ ಆಂಗಲ್ ಎ ಅನ್ನು ನಾವು ಕೇಂದ್ರವಾಗಿಟ್ಟುಕೊಂಡಾಗ ಇದು ಎದುರಿಗೆ ಅಭಿಮುಖ ಬಾಹು ಆಗ್ತದೆ. ಆದ್ರಿಂದ 12/5. ಈ ಬೆಲೆಗಳನ್ನು ಪ್ರಶ್ನೆಯಲ್ಲೇ ನಮಗೆ ಕೊಟ್ಟಿದ್ದಾರೆ. ನಾವು ಸೆಕ್ ಬಿ ಮತ್ತು ಕಾಟ್ ಎ ಈ ಥರ ನಾವು ಅದನ್ನು ಮಾಡ್ಕೊಂಡು ಕಂಡಿಡ್ಕೋಬೇಕು. ಆಯಿತಾ? ಇದು 2 ಅಂಕದ ಪ್ರಶ್ನೆ ಆಗಿದೆ. ಇನ್ನು 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಪ್ರಶ್ನೆ ಓದ್ತೇನೆ. ಕೊಟ್ಟಿರುವ ಚಿತ್ರದಲ್ಲಿ ವಿಕರ್ಣದ ಅಳತೆಯು ಅಲ್ಫಾ ಕೋನದ ಅಭಿಮುಖ ಬಾಹುವಿನ ಕಾಸ್ ಅಲ್ಫಾದ ಬೆಲೆಯನ್ನು ಕಂಡುಹಿಡಿಯಿರಿ. ಇದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂಥ ಪ್ರಶ್ನೆ. ಈಗ ಚಿತ್ರವನ್ನು ಗಮನಿಸ್ರಿ. ABC ಒಂದು ಲಂಬಕೋನ ತ್ರಿಭುಜ. ಇಲ್ಲಿ ಏನೇನು ಕೊಟ್ಟಾರ, ವಿಕರ್ಣದ ಅಳತೆಯು ಅಲ್ಫಾ ಕೋನದ ಅಭಿಮುಖ ಬಾಹುವಿನ ಕಾಸ್ ಅಲ್ಫಾದ ಬೆಲೆ ಕಂಡುಹಿಡಿ ಅಂದಾಗ AC ಇದು ವಿಕರ್ಣ, AC ಏನದು ವಿಕರ್ಣ. AC ಈಸ್ ಈಕ್ವಲ್ ಟು 2 ಟೈಮ್ಸ್ BC, 2 ಟೈಮ್ಸ್ ಏನಾಗ್ತೈತಿ BC ಆಗ್ತದ. ಆದ್ರಿಂದ ಸೈನ್ ಅಲ್ಫಾ ಈಸ್ ಈಕ್ವಲ್ ಟು ಸೈನ್ ಅಲ್ಫಾ. ಇದನ್ನ ಮಾಡ್ಕೊಂಡ್ವಿ ಅಂತಂದ್ರೆ ಇದನ್ನ ಅಲ್ಫಾ ಮಾಡ್ಕೊಂಡ್ವಿ ಅಂದ್ರೆ ಇದ್ರ ಎದುರಿಗಿನ ಬಾಹು ಏನಾಯ್ತು ಅಭಿಮುಖ ಬಾಹು. ಇದು ಅಭಿಮುಖ ಬಾಹು, ಇದು ಪಕ್ಕದಲ್ಲಿ ಪಾರ್ಶ್ವ ಬಾಹು. AC ಏನದು ವಿಕರ್ಣ. ಸೈನ್ ಅಲ್ಫಾ ಈಸ್ ಈಕ್ವಲ್ ಟು ಏನಾಗ್ತೈತಿ ಅಭಿಮುಖ ಬಾಹು ಅಪಾನ್ ವಿಕರ್ಣ, BC ಅಪಾನ್ AC. ಆದ್ರಿಂದ BC ಅಪಾನ್ AC ಅನ್ನು ನಾವು
2 ಟೈಮ್ಸ್ ಬಿ ಸಿ ಅಂತ ಆಲ್ರೆಡಿ ಇಲ್ಲಿ ಬರ್ಕೊಂಡೀವಿ ಅಂತ ಬರ್ಕೊಂಡು ಈಸ್ ಈಕ್ವಲ್ ಟು ಬಿ ಸಿ ಕ್ಯಾನ್ಸಲ್ ಆಗ್ತೈತಿ 1/2 ಉಳಿತೈತೆ ಆನ್ಸರ್. ಆದ್ದರಿಂದ ಸೈನ್ ಅಲ್ಫಾ ಏನಾಯಿತು 1/2 ಆದ್ರೆ ಅಲ್ಫಾ ಬೆಲೆ ಏನಾಗ್ತೈತಿ 1/2 ಸೈನ್ ಅಲ್ಫಾ 1/2 ಅಂದ್ರೆ ಆ ಚಾರ್ಟಿನ ಪ್ರಕಾರ ಅಲ್ಫಾ ಏನಾಗ್ತೈತಿ 30 ಡಿಗ್ರಿ ಆಯಿತು. ಇನ್ನು ಮುಂದೆ ಕಾಸ್ ಅಲ್ಫಾ ಕಂಡುಹಿಡಿಬೇಕಲ್ಲ, ಕಾಸ್ ಅಲ್ಫಾನು ಕೂಡ ಏನಾಗ್ತದ ಕಾಸ್ ಅಲ್ಫಾನು ಕೂಡ ಕಾಸ್ 30 ಡಿಗ್ರಿ. ಕಾಸ್ 30 ಡಿಗ್ರಿ ಅಂತಂದ್ರೆ √3/2. ಇದು ಚಾರ್ಟಲ್ಲಿ ನೋಡಿಕೊಂಡು ಕಾಸ್ 30 ಡಿಗ್ರಿ √3/2 ಅದನ್ನು ಚಾರ್ಟ್ ಬೈಪಟ್ ಮಾಡ್ಕೋಬೇಕು. ಈಗ ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ ಯಾವ ಥರ ಕೇಳ್ತಾರೆ, ಈ ಥರ ಪ್ರಶ್ನೆ ಭಾಳ ಸಲ ಬಂದಿರ್ತದ. ಇದನ್ನು ಸ್ವಲ್ಪ ಚೇಂಜಸ್ ಮಾಡಿ ಕೇಳ್ತಾರ. ಇದನ್ನ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳ್ಕೊಡ್ತೀನಿ. ಸೈನ್ ಎ ಈಸ್ ಈಕ್ವಲ್ ಟು 3/5 ಆದರ ಟ್ಯಾನ್ ಎನ ಬೆಲೆ ಕಂಡುಹಿಡಿಯಿರಿ. ನೋಡ್ರಿ, ಚಿತ್ರ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ತಕ್ಕೋಬೇಕು. ಎ ಬಿ ಸಿ ಆಯಿತು, ಬಿ 90 ಡಿಗ್ರಿ, ಇದರ ಅಪೋಸಿಟ್ ಬಾಹು ವಿಕರ್ಣ ಆಯಿತು. ಈಗ ಸೈನ್ ಎ ಅಂದ್ರೆ ಆಂಗಲ್ ಎ ಈಗ ನಾವು ಕೇಂದ್ರವಾಗಿಟ್ಟುಕೊಂಡ್ರೆ ಇದರ ಎದುರಿಗೆ ಅಭಿಮುಖ ಬಾಹು, ಪಕ್ಕದಲ್ಲಿ ಪಾರ್ಶ್ವಬಾಹು, ಇದು ವಿಕರ್ಣ. ಓಕೆ, ಈಗ ನಮಗೆ ಕೊಟ್ಟಾರೆ ಸೈನ್ ಎ 3/5. ನೋಡಿ, ಸೈನ್ ಎ ಈಸ್ ಈಕ್ವಲ್ ಟು 3/5/ಕ್ರೋನು. 3 ಅಂದರೆ ಯಾವ್ದು ನಮಗೆ ಗುರ್ತಾಯಿತು, ಸೈನನ್ನು ನಾವು ಯಾವ ಥರ ಬರಿತೇವೆ, ಅಭಿಮುಖ ಬಾಹು ಅಪಾನ್ ವಿಕರ್ಣ ಅಂತ ಬರಿತೇವೆ, ಹೌದಿಲ್ಲ? ಅದಕ್ಕೆ 3 ಏನದು ಅಭಿಮುಖ ಬಾಹು ಆಯಿತು, 5 ಏನಾಯ್ತದು ವಿಕರ್ಣ ಆಯಿತು. ಅಂದ್ರೆ ಬಿ ಸಿ ಅಪಾನ್ ಎ ಸಿ ಆಯಿತು, ಹೌದಾ? ಈಗ ನಮ್ಗೆ ಇವು ಎರಡು ವ್ಯಾಲ್ಯೂ ಗುರ್ತೈತಿ. ಈಗ ನಮ್ಗೆ ಪಾರ್ಶ್ವ ಬಾಹು ಗುರ್ತಿಲ್ಲ, ಅದನ್ನ ಕಂಡುಹಿಡಿಬೇಕು. ಅದನ್ನ ಹೆಂಗೆ ಕಂಡುಹಿಡಿಬೇಕು ಅಂತಂದರೆ ನಾವಿಲ್ಲೇ ಪೈಥಾಗೋರಸ್ನ ನಿಯಮದ ಪ್ರಕಾರ ಮಾಡಬೇಕು ಲೆಕ್ಕ. ಇದು ಪೈಥಾಗೋರಸ್ನ ನಿಯಮದ ಪ್ರಕಾರ ಹೇಗೆ ಅಂತಂದ್ರೆ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಇದು ಪೈಥಾಗೋರಸ್ನ ನಿಯಮ ಹೇಳ್ತದ. ಈಗ ನಮಗೆ ಯಾವ್ಯಾವ ವ್ಯಾಲ್ಯೂ ಕೊಟ್ಟಾರಲ್ಲ ಅದನ್ನು ಮೊದಲು ಬರ್ಕೊಂಡು ಎ ಸಿ ವ್ಯಾಲ್ಯೂ ಗುರ್ತೈತಿ. ಎ ಸಿ ಅಂದರೆ ವಿಕರ್ಣದ ವ್ಯಾಲ್ಯೂ ಗುರ್ತೈತಿ. ವಿಕರ್ಣ 5 ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಗುರ್ತಿಲ್ಲ, ಎ ಬಿ ಅಂದರೆ ಪಾರ್ಶ್ವಬಾಹು, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಬೆಲೆ ಗುರ್ತೈತಿ ಏನಪ್ಪ 3ರ ವರ್ಗ ಅಂತ ಬರ್ಕೊಳ್ಳೋದು. 5ರ ವರ್ಗ 25, 3ರ ವರ್ಗ 9 ಬರ್ಕೊಳ್ಳೋದು. ಮುಂದೆ 25 ಹಾಗೆ ಇರಲಿ. ಈ 9 ಪ್ಲಸ್ 9 ಈ ಸೈಡ್ ಈಸ್ ಈಕ್ವಲ್ ಟು ಈ ಸೈಡ್ ಬಂದಾಗ -9 ಆಯಿತು. 25ರಲ್ಲಿ 9ಅನ್ನು ಕಳೆದ್ರೆ ಎಷ್ಟು ಬಂತು 16. ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 16 ಆದರೆ ಎ ಬಿ ಬೆಲೆ ಬೇಕಲ್ಲ ನಮಗೆ. ಎ ಬಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 16 ಅಂದ್ರೆ 16ರ ವರ್ಗಮೂಲ 4 ಆಯಿತು. ಈಗ ನಮಗೆ ಪಾರ್ಶ್ವ ಬೆಲೆನೂ ಕೂಡ ನಾವು ಕಂಡುಹಿಡಿದ್ವಿ, ಏನು 4. ಈಗ ನಾವು ಟ್ಯಾನ್ ಎ ಕಂಡುಹಿಡಿಬಹುದು ಈಸಿಲಿ. ಆದ್ದರಿಂದ ಟ್ಯಾನ್ ಎ ಅಂದರೆ ಏನಾಗ್ತೈತಿ, ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು. ಅಭಿಮುಖ ಬಾಹು ಎಷ್ಟು 3, ಅಭಿಮುಖ ಬಾಹು ಏನೈತಿ 3 ಐತಿ, ಪಾರ್ಶ್ವಬಾಹು ಏನೈತಿ 4 ಐತಿ. ಆದ್ದರಿಂದ ಬಿ ಸಿ ಅಪಾನ್ ಎ ಬಿ ಈಸ್ ಈಕ್ವಲ್ ಟು 3/4. ಈ ಥರ ನಾವು ಒಂದು ಅಳತಿ ನಮಗೆ ಕೊಟ್ಟಿರ್ತಾರೆ, ಅದೇ ಸೈನೇ ಆಗ್ಬೋದು, ಕಾಸ ಆಗ್ಬೋದು, ಏನೇ ಆಗ್ಬೋದು. ಇನ್ನೊಂದು ಕಂಡುಹಿಡಿ ಅಂದಾಗ ಅದನ್ನು ನಾವು ಪೈಥಾಗೋರಸ್ನ ನಿಯಮವನ್ನು ಬಳಸಬೇಕು. ಪೈಥಾಗೋರಸ್ನ ನಿಯಮವನ್ನು ಬಳಸಿ ಇಲ್ಲೇ ಲೆಕ್ಕ ಮಾಡಿದಾಗ ನಮಗೆ ಇನ್ನೊಂದು ವ್ಯಾಲ್ಯೂ, ಎಲ್ಲನೂ ವ್ಯಾಲ್ಯೂ ನಾವು ಕಂಡುಹಿಡಿಬಹುದು. ಇದು ಕೂಡ 2 ಅಂಕದ ಪ್ರಶ್ನೆ. ಇದೇ ಥರ ಇನ್ನೊಂದು ಪ್ರಶ್ನೆಯನ್ನು ನಾನಿಲ್ಲೇ ಬಿಡಿಸ್ತಾ ಇದ್ದೇನೆ ನೋಡ್ರಿ. ಇನ್ನೊಂದು ಪ್ರಶ್ನೆ, 24 ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 7 ಆದರೆ ಕಾಸ್ ಥೀಟಾ ಮತ್ತು ಸೈನ್ ಥೀಟಾಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಇದು ಲಂಬಕೋನ ತ್ರಿಭುಜ ಎ ಬಿ ಸಿ. ಈಗ 24 ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 7 ಬರ್ಕೋನು. ದೇರ್ಫೋರ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 7. ಈ 24ನ ಈ ಸೈಡ್ ಬಂದರೆ ಕೆಳಗೆ ಬಂತು 24, 7/24 ಆಯಿತು. ಈಗ ಟೀಟಾ ಸಿ ಅನ್ನ ನಾನೀಗ ಟೀಟಾ ಅಂಥೇಳಿ ತಗೋನಿ ಅಂತಂದ್ರೆ ಅದರ ಎದುರಿಗಿನ ಬಾಹು ಅಭಿಮುಖ ಬಾಹು ಆಯಿತು, ಅದರ ಪಕ್ಕದಲ್ಲಿ ಪಾರ್ಶ್ವಬಾಹು ಆಯಿತು, ಮತ್ತು ಇದು ವಿಕರ್ಣ ಆಯಿತು ಬರ್ಕೊಳ್ಳೋದು. ಈಗ ಟ್ಯಾನ್ ಥೀಟಾ ಈಸ್ 7/24 ಕೊಟ್ಟಾರ. ಟ್ಯಾನ್ ಅಂದರೆ ಏನ, ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು. 7 ಮತ್ತು 24ಅನ್ನು ಚಿತ್ರದಲ್ಲಿ ಬರ್ಕೊಂಡೇನೆ. ಈಗ ನಾನೇನು ಕಂಡುಹಿಡಿಬೇಕು, ವಿಕರ್ಣದ ಬೆಲೆಯನ್ನು ಕಂಡುಹಿಡ್ಕೋಬೇಕು. ಹೇಗೆ ಮಾಡೋದು ಅದನ್ನ ಅನ್ನೋದನ್ನು ನೋಡೋಣ. ಫಸ್ಟ್ 24 ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 7 ಬರ್ಕೊಂಡೀನಿ. ಟ್ಯಾನ್ ಥೀಟಾ ಈಸ್ 7/24 ಕೆಳಗಿಟ್ಕೊಂಡೀನಿ.
ಅಂದ್ರೆ ಟ್ಯಾನ್ ಟಿಟಾ ಅಂದ್ರೆ ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು ಅಂದ್ರೆ ಎ ಬಿ ಅಪಾನ್ ಬಿ ಸಿ ಆಯಿತು. ಅಂದ್ರೆ ಎ ಬಿ ಯಾವುದಪ್ಪ, ಎ ಬಿ ಅಪಾನ್ ಬಿ ಸಿ ಆಯಿತು. ಈಗ ನನಗೆ ಕಾಸ್ ಟಿಟಾ ಸೈನ್ ಟಿಟಾ ಕಂಡುಹಿಡಿಬೇಕಾದ್ರೆ ನಾನು ವಿಕರ್ಣ ಕಂಡುಹಿಡ್ಕೋಬೇಕು. ಮೊದಲು ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ತ್ರಿಭುಜ ಎ ಬಿ ಸಿಯಲ್ಲಿ ಆ್ಯಂಗಲ್ ಬಿ 90 ಡಿಗ್ರಿ. ನೋಡಿಲೆ, ಇದು ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಮಾಡಬೇಕಾದ್ರೆ ತ್ರಿಭುಜ ಎ ಬಿ ಸಿ ಇದು ಲಂಬಕೋನ ತ್ರಿಭುಜ, ಆ್ಯಂಗಲ್ ಬಿ 90 ಡಿಗ್ರಿ ಆಗ್ತೈತಿ ಅಂಥೇಳಿ ಬರ್ಕೊಂಡ. ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಎ ಸಿ ಸ್ಕ್ವೇರ್ ಇಸ್ಕೋಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ವಿಕರ್ಣದ ವರ್ಗ ಇಸ್ಕೋಟು ಅಭಿಮುಖ ಬಾಹು ಸ್ಕ್ವೇರ್ ಪಾರ್ಶ್ವಬಾಹು ಸ್ಕ್ವೇರ್ ಆಗ್ತೈತಿ. ಆದ್ದರಿಂದ ಎ ಸಿ ಸ್ಕ್ವೇರ್ ಇಸ್ಕೋಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಈಗ ಎ ಸಿ ಬೆಲೆ ಗುರ್ತಿಲ್ಲ ನನಗೆ, ಎ ಬಿ ಮತ್ತು ಬಿ ಸಿ ಬೆಲೆ ಗುರ್ತೈತಿ 7, 7ರ ವರ್ಗ ಮಾಡ್ಕೊಳ್ಳೋದು ಪ್ಲಸ್ 24ರ ವರ್ಗ ಮಾಡೋದು. ಆಮೇಲೆ 7ರ ವರ್ಗ 49 ಮತ್ತು 24ರ ವರ್ಗ ಅಂದರೆ 24ನ್ನು ನಾನು 2 ಸರ್ತಿ ಗುಣಾಕಾರ ಮಾಡಿದರೆ 576 ಬಂತು. 7ನ್ನು ನಾನು 2 ಸರ್ತಿ ಗುಣಿಸಿದರೆ 7 49 ಬಂತು. 2 ಕೂಡಿಸಿದ್ರೆ 625 ಬಂತು. ಎ ಸಿ ಸ್ಕ್ವೇರ್ ಅಂದ್ರೆ 625 ಆಯಿತು. ಆದರೆ ಎ ಸಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 625 ಏನಾಗ್ತೈತಿ 25. ಹಾಗಾಗಿ ನಮಗೆ ವಿಕರ್ಣದ ಬೆಲೆ ಬಂತೀಗ 25ಅನ್ನು ಹಾಕೊಂಡ್ವಿ. ಈಗ ನಾನು ಈ ಚಿತ್ರದಲ್ಲಿ ಎಲ್ಲ ಹಾಕೊಂಡ್ ಕೂಡಲೇ ನಾನೀಗ ಕಾಸ್ ಟಿಟಾ ಅಂತಂದ್ರೆ ಏನಪ್ಪ, ಪಾರ್ಶ್ವಬಾಹು ಅಪಾನ್ ವಿಕರ್ಣ. ಆದ್ದರಿಂದ ಕಾಸ್ ಟಿಟಾ ಏನು, ಪಾರ್ಶ್ವಬಾಹು ಅಪಾನ್ ವಿಕರ್ಣ 24/25 ಬಿ ಸಿ ಅಪಾನ್ ಎ ಸಿ ಅಂತ ಬರ್ಕೊಳ್ಳೋದು. ಸೈನ್ ಟಿಟಾ ಇಸ್ಕೋಟು ಅಭಿಮುಖ ಬಾಹು ಅಪಾನ್ ವಿಕರ್ಣ ಎ ಬಿ ಅಪಾನ್ ಎ ಸಿ 7/25. ಚಿತ್ರದಲ್ಲಿ ಇನ್ನೊಮ್ಮೆ ಹೇಳ್ತೀನಿ, ಚಿತ್ರದಲ್ಲಿ ನೀವು ಕಂಪ್ಲೀಟ್ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಬರ್ಕೊಳ್ಳೋದು ಈಸಿ ಆಗ್ತದ. ಕಾಸ್ ಟಿಟಾ ಅಂತಂದ್ರೆ ಏನಪ್ಪ, ಪಾರ್ಶ್ವಬಾಹು ಅಪಾನ್ ವಿಕರ್ಣ 24/25 ಆಯಿತು. ಸೈನ್ ಟಿಟಾ ಅಂದ್ರೆ ಅಭಿಮುಖ ಬಾಹು ಅಪಾನ್ ವಿಕರ್ಣ 7/25. ಈ ಥರ ನಾವು 2 ಬೆಲೆಗಳನ್ನು ಕಂಡುಹಿಡಿತೀವಿ. ಧನ್ಯವಾದಗಳು.